ಹೊಯ್ಸಳ ಸಾಮ್ರಾಜ್ಯದ ಮಹಾಶಕ್ತಿ ಶಾಂತಲೆಯವರ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಶಿವಗಂಗೆಯಲ್ಲಿ ಒಬ್ಬ ಸೇನಾಧಿಪತಿಯ ಮಗಳಾಗಿದ್ದ ಶಾಂತಲೆಯನ್ನು ಮಹಾರಾಣಿಯವರು ಮೆಚ್ಚಿ ವಿಷ್ಣುವರ್ಧನನಿಗೆ ಮಹಾರಾಣಿಯಾಗಿ ಅರಮನೆಗೆ ಕರೆತರುತ್ತಾರೆ. ಅಲ್ಲಿ ಇಡೀ ಹೊಯ್ಸಳ ಸಾಮ್ರಾಜ್ಯವನ್ನು ಬಹಳ ಒಂದು ನಿಷ್ಠೆಯಿಂದ ಮತ್ತು ಬಹಳ ಒಂದು ಮಾತೃವಾತ್ಸಲ್ಯದಿಂದ ಇಡೀ ಸಾಮ್ರಾಜ್ಯವನ್ನು ನೋಡ್ಕೊಳ್ತಾರೆ ಶಾಂತಲಾದೇವಿ. ಹೊಯ್ಸಳರಲ್ಲಿ ವಿಷ್ಣುವರ್ಧನ ದೊರೆ ಯುದ್ಧಕ್ಕೆ ಹೋದಾಗ ಸಮೇತ ಶಾಂತಲಾದೇವಿ ಇಡೀ ಸಾಮ್ರಾಜ್ಯವನ್ನು ಸಮೃದ್ಧಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಆದರೆ ಕಾಲಕ್ರಮೇಣದಲ್ಲಿ ಶಾಂತಲಾದೇವಿಯವರ ತಂಗಿಯಾದ ಲಕ್ಷ್ಮಿಯನ್ನು ಸಮೇತ ವಿಷ್ಣುವರ್ಧನಿಗೆ ಮದುವೆ ಮಾಡಿಕೊಡಲಾಗಿರುತ್ತದೆ. ಈ ಲಕ್ಷ್ಮಿಯು ಪಟದ ರಾಣಿಯಾಗಲು ನಾನೇ ಅಡ್ಡಿ ಎಂದು ತಿಳಿದ ಶಾಂತಲಾದೇವಿ ಎಷ್ಟು ಹೇಳಿದರೂ ಕೇಳದೆ ಶಾಂತಲಾದೇವಿ ಶಿವಗಂಗೆಯ ಬೆಟ್ಟಕ್ಕೆ ಕುಮಾರ ವಿಷ್ಣುವನ್ನು ಕರೆದುಕೊಂಡು ಬರುತ್ತಾರೆ. ಕುಮಾರ ವಿಷ್ಣುವನ್ನು ಕರೆದುಕೊಂಡು ಬಂದಂತಹ ಶಾಂತಲಾದೇವಿ ಈಗಿನ ಶಿವಗಂಗೆ ಬೆಟ್ಟದ ಬಸವಣ್ಣನ ಮೇಲೆ ತುದಿಯಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಹೋಗಿ ನಿಂತುಕೊಂಡು ಕುಮಾರ ವಿಷ್ಣುವಿಗೆ ನೀರನ್ನು ತರಲಿಕ್ಕೆ ಹೇಳ್ತಾರೆ. ಕುಮಾರ ವಿಷ್ಣು ನೀರು ತರಲಿಕ್ಕೆ ಕೆಳಗಡೆ ಹೋದಾಗ ಶಾಂತಲಾದೇವಿ ಆ ಮೇಲ್ಗಡೆ ಬೆಟ್ಟದಿಂದ ಬಿದ್ದು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿಕೊಳ್ಳುತ್ತಾರೆ. ಕುಮಾರ ವಿಷ್ಣು ಅಲ್ಲಿಂದ ಬಂದು ನೋಡಿದಾಗ ಅವರ ಅಕ್ಕ ಇಲ್ಲದನ್ನು ಕೇಳಿ ಅಲ್ಲೇ ಪ್ರವಾಸಿಗರಿಗೆ ವಿಚಾರಿಸಿದಾಗ ಒಂದು ಹೆಣ್ಣು ಇಲ್ಲಿಂದ ಹಾರಿತಿತ್ತೆಂದು ಹೇಳುತ್ತಾರೆ. ಕೊನೆಗೆ ಕುಮಾರ ವಿಷ್ಣು ಸಮೇತ ತಾನು ಅಕ್ಕನ ಹೋದ ದಾರಿಯಲ್ಲಿ ತಾವು ಆ ಬೆಟ್ಟದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಅವರಿಬ್ಬರ ದೇಹವನ್ನು ಸಾರಥಿ ಮತ್ತು ಅಲ್ಲಿನ ಬಿಡದಿ ಆಸ್ಥಾನದ ಒಬ್ಬ ಸೇನಾಧಿಪತಿ ಹೊಯ್ಸಳೇಶ್ವರನ ಸನ್ನಿಧಾನಕ್ಕೆ ವಿಷ್ಣುವರ್ಧನ ರಾಜಧಾನಕ್ಕೆ ತಂದು ಅದನ್ನು ಹೇಳಿಕೊಳ್ಳಲಾಗದೆ ತಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಒಬ್ಬ ಸೇನಾಧಿಪತಿ ಅದನ್ನು ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಅದನ್ನು ನೋಡಿದಂಥ ವಿಷ್ಣುವರ್ಧನ ಏನು ಹೇಳಿಕೊಳ್ಳಲಾಗದೆ ಲಕ್ಷ್ಮಿಗೂ ಏನು ಹೇಳಿಕೊಳ್ಳಲಾಗದೆ ಮತ್ತೆ ಶಾಂತಲೆ ಮಹಾರಾಣಿಯ ಶರೀರವನ್ನು ತೆಗೆದುಕೊಂಡು ಶಿವಗಂಗೆ ಬೆಟ್ಟಕ್ಕೆ ಬರುತ್ತಾರೆ. ಶಿವಗಂಗೆ ಬೆಟ್ಟಕ್ಕೆ ಬಂದಂಥ ವಿಷ್ಣುವರ್ಧನವರು ಆ ಬೆಟ್ಟದಲ್ಲಿ ಆ ಶಾಂತಲೆಯ ಜೀವಕ್ಕೆ ಆತ್ಮವನ್ನು ಮತ್ತೆ ತಂದು ಪ್ರತಿಷ್ಠಾಪಿಸುತ್ತೇನೆ, ಜೀವವನ್ನು ಕೊಡಿಸುತ್ತೇನೆಂದು ಭಾಳಷ್ಟು ಪ್ರಯತ್ನ ಪಡುತ್ತಾರೆ. ಅವರ ಸ್ಥಿತಿಯನ್ನು ನೋಡಿ ಮಹಾಮಂಡಲಗಳು ಅವರನ್ನು ಸಮಾಧಾನಿಸಿ ಮತ್ತೆ ಕರೆದೊಯ್ಯುತ್ತಾರೆ. ಮತ್ತು ವಿಷ್ಣುವರ್ಧನರು ಶಾಂತಲೆಯ ನೋವಿನಲ್ಲಿ ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೆ. ಇದಿಷ್ಟು ಮಹಾರಾಣಿ ಶಾಂತಲೆಯವರ ನಾನು ತಿಳಿದುಕೊಂಡಿರ್ತಕ್ಕಂಥ ಒಂದು ಮಾಹಿತಿ. ನಿಮಗೇನಾದರೂ ತಿಳಿದಿದ್ದರೆ ದಯವಿಟ್ಟು ತಿಳಿಸಿ. ನಿಜವಾಗಲೂ ನನಗೆ ಇದರಲ್ಲಿ ಬಹಳ ಒಂದು ಮನಸ್ಸಿಗೆ ದಿಗಿಲನಿಸುವಂಥದ್ದು